ಹಾಯ್ ನಾವು ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ನಾವೇನು ಬರ್ತಿದ್ದೀವಿ ನೋಡ್ಕೊಳ್ಳಿ. ಪೈಯಾಡಿಂದ ಜಪ್ಚ ಏನದು ಚಾಲೀಸು ಹೇಳ್ತೀಯಾ? ಶ್ರೀ ಗುರು ಶರಣು ಶರೋ ಶರಣು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ ಮಾರ್ಕೆಟಿಂದ ಇದೆ ಅಂತ ಅಂದ್ರೆ, ಹೌದು, ನಾವು ಮನೆ ದೇವ್ರಿಗೆ ಹೊರಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ಹಿಂದಿನ ದಿನ ನಾವು ಅಂದ್ರೆ ಸಾಟರ್ಡೆ ಮಾರ್ಕೆಟ್ಗೆ ಹೋಗಿದ್ವಿ, ಸಂಡೇ ಹೊರಟಿದ್ವಿ ಮನೆ ದೇವರಿಗೆ. ಅದಿರೋದು ಆಂಧ್ರದಲ್ಲಿ. ಸೊ ಮಾರ್ಕೆಟ್ಗೆ ಹೋದ್ರೆ ಗೌರಿ ಹಬ್ಬ ನಿಯರ್ ಇರೋದ್ರಿಂದ ತುಂಬಾ ರೇಟ್ ಇತ್ತು ಹೂವ ಎಲ್ಲ ಸ್ವಲ್ಪ. ಸೊ ತಗೊಂಡು ಹೊರಟ್ರಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಹೂವನು ಕೂಡ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ನಾನ್ ಸಂಡೇ ಮಾರ್ನಿಂಗ್ 5ಗೆ ಎದ್ದಿದ್ದೆ. ಸೊ 5ಗೆ ಎದ್ರೇನೆ ಎಲ್ಲ ಕೆಲಸನೂ ಹಾಕೋದು, ಹಾಗಾಗಿ ಸೊ ಎದ್ದು ಸ್ನಾನ ಮಾಡಿಕೊಂಡು ಶಾನನ ಎದ್ದೋಳ್ಸೋಣ ಅಂತ ಬಂದೆ. ಸೊ ಹಾಗೆ ನಾವು ಮನೆಯಿಂದ ಹೊರಡೋಷ್ಟೊತ್ತಿಗೆ 6:30 ಆಗಿತ್ತು. ಮನೆಯಿಂದ ಏನಿಲ್ಲ ಅಂದ್ರೂ ಒಂದು 12 ಮಿನಿಟ್ಸ್ ಆಗುತ್ತೆ ಬಸ್ ಸ್ಟ್ಯಾಂಡ್ಗೆ. ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ವಿ, ವಾಕ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ ಮಾರ್ನಿಂಗೇನೆ. ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅಲ್ಲೆಲ್ಲ ಗಣೇಶ ಎಲ್ಲ ಇಟ್ಟಿದ್ರೆ, ಸೊ ಶಾನುಗೆಲ್ಲ ತೋರಿಸ್ಕೊಂಡು ಗಣಪತಿನ. ಸೊ ನಿಯರ್ ಗೌರಿ ಹಬ್ಬ ಇದ್ದಾಗೆ ನಾವು ಹೊರಟಿದ್ದು ದೇವ್ರಿಗೆ ಹೋಗೋಣ ಅಂತ, ಮನೆ ದೇವ್ರಿಗೆ. ಸೊ 1 ಇಯರ್ ಆಗಿತ್ತು ಹೋಗಿ. ಏನಿಲ್ಲ ಅಂದ್ರೆ 1 ಇಯರಿಗೆ ಒಂದ್ಸರಿ ಹೋಗಿ ಬರಬೇಕು ಮನೆ ದೇವರಿಗೆ ಅಂತಾರೆ. ಹಾಗಾಗಿ ಹೊರಟಿದ್ವಿ. ಆ್ಯಕ್ಚುಲಿ ಶ್ರಾವಣದಲ್ಲಿ ಹೋಗ್ಬೇಕಾಗಿತ್ತು, ನಮ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಹೀಗೆ ಹೊರಟಿದ್ದೀವಿ ಅಷ್ಟೇನೆ. ಸೊ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋದ್ವಿ. ಅಲ್ಲಂತೂ ತುಂಬಾ ಕಡೆ ಗಣೇಶಗಳನ್ನ ಇಟ್ಟಿದ್ರು ಬಸ್ ಸ್ಟ್ಯಾಂಡಲ್ಲಿ, ರೋಡ್ ಸೈಡು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅವಳಿಗೂ ತೋರಿಸ್ಕೊಂಡು ಹಾಗೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಸೊ 6:30 ಅವಳಿಗೆ ಇನ್ನೇನು ಮತ್ತೆ ಹಶ್ವಾಗುತ್ತೆ, ಇನ್ನ ಎಲ್ಲೂ ನಿಲ್ಸಲ್ಲ ಬಸ್ಸು ಅಂತ ಅಂದ್ಬಿಟ್ಟು ತಿಂಡಿಗೆ ಹಾಕ್ತಾರೋ ಇಲ್ವೋ ಗೊತ್ತಿರ್ಲಿಲ್ಲ, ಬೇರೆ ಕಡೆ ಇಲ್ಲೇ ತಿನ್ಸೋಣ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲೇ ಅನ್ನಪೂರ್ಣೇಶ್ವರಿ ಹೋಟ್ಲಲ್ಲಿ ಇಡ್ಲಿ ಮತ್ತೆ ಸಾಂಬಾರ್ ತಗೊಂಡ್ವಿ. ಅವಳಿಗೆ ವಡೆ ಇಷ್ಟ, ಹಂಗಾಗಿ ವಡೆ ತಿಂತಾಳೆ ಅಂತ ತಗೊಂಡ್ವಿ. ಬಟ್ ಅವಳಿಗೆ ಏನೂ ತಿನ್ಲಿಲ್ಲ, ಸುಮ್ಮನೆ ತಗೊಂಡಿದ್ವಿ, ಇಷ್ಟ ಆಗುತ್ತಲ್ಲ ಅಂತ ನಾವೇ ತಿನ್ಕೊಂಡ್ವಿ. ಸೊ ಇಡ್ಲಿ ಮತ್ತೆ ವಡೆ ಸಾಂಬಾರ್ ತಗೊಂಡಿದ್ದು. ಸೊ ಅವಳಿಗೆ ತುಂಬಾ ಫೋರ್ಸ್ ಮಾಡಿದ್ವಿ ತಿನ್ನು ಸ್ವಲ್ಪ ಅಂತ. ತಿನ್ನಲೇ ಇಲ್ಲ. ಆ್ಯಕ್ಚುಲಿ ಅವಳಿಗೆ ವಡೆ ಅಂತ ಅಂದರೆ ತುಂಬ ಇಷ್ಟ, ವಡೆ ಸಾಂಬಾರು ಅಂತ ಅಂದರೆ. ಮನೇಲಿ ಯಾವಾಗಾದರೂ ಉಪ್ಪಿಟ್ಟು ಮಾಡಿದ್ರೆ ಅವಳು ಉಪ್ಪಿಟ್ಟು ತಿನ್ನಲ್ಲ, ಯಾವಾಗಲೂ ವಡೆ ಸಾಂಬಾರು ಅಂತಾಳೆ. ಈಗಂತೂ ರೀಸೆಂಟಾಗಿ ಪೂರಿ ಅಂತ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಮುಂಚೆ ಹೋಟ್ಲಲ್ಲಿ ಪೂರಿ ತರಿಸಿ ಅಂತಾಳೆ. ಸೊ ಆ ಥರ. ಸೊ ಹಾಗೆಯೇ ನಮಗೆ ಬಸ್ ಸಿಕ್ತು. ಪಾವಗಡ ಬಸ್ ಆ್ಯಕ್ಚುಲಿ ಹೊರಟಿದ್ವಿ, ಅದು ಆಂಧ್ರದಲ್ಲಿ ದೇವಸ್ಥಾನ ಇರೋದು. ಹಾಗಾಗಿ ಪಾವಗಡ ಬಸ್ ಹತ್ತಿದ್ವಿ. ನಾವು ಅಲ್ಲಿಂದ ಪಾವಗಡ ಬಸ್ ಹತ್ತಿ ತುಮಕೂರಿಂದ ಮಧುಗಿರಿಯಲ್ಲಿ ಟಿಫನ್ನಾಗಿ ಹಾಕಿದ್ರು. ಅದಾದಮೇಲೆ ಲಾಸ್ಟ್ ನಾವು 8:30 8:40ಗೆ ಮಡಕ್ಷಿರ ರೀಚ್ ಆದ್ವಿ. ಮಡಕ್ಷಿರದಲ್ಲಿ ಇಳ್ದು ಮತ್ತೆ ಅಲ್ಲಿ ಬಸ್ ಚೇಂಜ್ ಮಾಡಬೇಕಾಗುತ್ತೆ ಪೆನ್ಗೊಂಡಾಗ ಹೋಗ್ಬೇಕಾದ್ರೆ. ಸೊ ನಾವು ಫಸ್ಟ್ ಟೈಮ್ ಆಂಧ್ರ ಬಸ್ಸಲ್ಲಿ ಹತ್ತಿದ್ದು. ನಾನಂತೂ ಫಸ್ಟ್ ಟೈಮು ಆಂಧ್ರ ಬಸ್ಸಲ್ಲಿ ಹತ್ತಿದ್ದು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ನಮ್ಮ ಕಡೆ ಬಸ್ಸು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಇದೊಂಥರ ಚೆನ್ನಾಗಿದೆ ಬಸ್ಸು. ಅಲ್ಲಂತೂ ತುಂಬ ಖಾಲಿನೇ ಇತ್ತು. ನಾವು ಹತ್ತಿದಾಗ ರಶ್ ಏನಿರಲಿಲ್ಲ. ನಮ್ಗೆ ಹೋಗಿ ಬಂದಿದ್ದೆಲ್ಲ ನಾವು ಬಸ್ಸಲ್ಲಿ ಹೋಗಿ ಬಂದಿರೋದ್ರಿಂದ ನಾವು ಸಂಡೇ ಆಗಿತ್ತು ಅಂತ ಅಥವಾ ಏನಕ್ಕೋ ಗೊತ್ತಿಲ್ಲ, ಪೂರ್ತಿ ಖಾಲಿನೇ ಇತ್ತು. ನಮಗೆ ಯಾವುದೇ ರೀತಿ ರಿಸ್ಕ್ ಆಗಲಿಲ್ಲ ಹೋಗ್ಬಿಟ್ಟು ಬರೋದಕ್ಕೆ ಅಂತ. ಸೊ ನಾವು ಫಸ್ಟ್ ಟೈಮ್ ಆಂಧ್ರ ಬಸ್ ಹತ್ತಿರೋದ್ರಿಂದ ಒಂಥರ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ನ. ಎಂಜಾಯ್ ಮಾಡ್ತಿದ್ವಿ. ಸೀಟು ಮತ್ತು ಎಲ್ಲ ಪೂರ್ತಿ ಖಾಲಿ ಇತ್ತು. ಫೈನಲಿ 10:30ಗೆ ರೀಚ್ ಆದ್ವಿ ನಾವು ಪೆನ್ಗೊಂಡಗೆ. ಹಾಗೆ ಸ್ವಲ್ಪ ಐಟಮ್ ತೊಗೊಳೋದಿತ್ತು ಪೂಜೆಗೆ. ಸೊ ಅದನ್ನೆಲ್ಲ ತೊಗೊಂಡು ಆನ್ ದ ವೇ ಅಲ್ಲೂ ಕೂಡ ವಾಕಬಲ್ ಆಗುತ್ತೆ ಅಂತ ನಿಂತ್ಕೊಂಡು ಹೋದ್ವಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಸಿಗುತ್ತೆ, ಅಲ್ಲಿಗೂ ಕೂಡ ಹೋಗಿ ಕೈ ಮುಕ್ಕೊಂಡು ನಾವು ಫೈನಲಿ ನಮ್ಮ ಟೆಂಪಲ್ಗೆ ರೀಚ್ ಆದ್ವಿ, ಮನೆ ದೇವರಿಗೆ. ಸೊ ಕೈ ಕಾಲೆಲ್ಲ ತೊಳ್ಕೊಂಡು ಸೊ ಒಳಗಡೆ ಹೊರಟ್ವಿ. ಅಂದರೆ ವರ್ಷಕ್ಕೊಂದ್ಸರಿ ಹೋಗಿ ಬಂದರೆ ಒಂಥರ ಸಮಾಧಾನ ಆಗುತ್ತೆ ಮನೆ ದೇವರಿಗೆ. ಹಾಗಾಗಿ ಈ ವರ್ಷ ಹೋಗಿ ಬಂದ್ವಿ. ಹೋಗ್ಬಿಟ್ಟು ನಾವು ಫಸ್ಟ್ ಅಲ್ಲಿಗೆ ಕೈ ಕಾಲೆಲ್ಲ ತೊಳ್ಕೊಂಡು ಪುಂಜಕ್ಕೆ ಅಂತ ಇಡ್ತೀವಿ. ಸೊ ದೇವರಿಗೆ ಪುಂಜ ಇಟ್ಟು ನೆಕ್ಸ್ಟ್ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ರು, ಅಭಿಷೇಕ ಎಲ್ಲ. ಹಾಗೆಯೇ ಬೇರೆಯವರು ಕೂಡ ಪೂಜೆಗೆ ಕೊಟ್ಟಿದ್ದಾರೆ. ಸೊ ಅಟ್ ಎ ಟೈಮ್ 3 ಜನ ಅಲ್ಲಿಗೆ ಬೇರೆ ಊರಿಂದನೂ ಬಂದಿದ್ದರು, ಅವ್ರಿಗೂ ಕೂಡ ಒಟ್ಟಿಗೆ ಪೂಜೆ ಮಾಡಿಕೊಟ್ರು. ಅವ್ರು ಮತ್ತು ಬೇರೆಯವರು ಏನೋ ಪೂಜೆ ಬೇರೆ ಮಾಡಿಸಿದ್ರು ಬೇರೆ ಇದರಲ್ಲಿ. ಸೊ ನಾವು ಹಾಗೆ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನವರಿಗೆ ಮಡ್ಲಕ್ಕಿ ಹಾಕಿ ನಾವು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕೂಡ ಊಟದ ವ್ಯವಸ್ಥೆ ಇತ್ತು. ಪ್ರಸಾದ, ಅನ್ನ ಸಾಂಬಾರು ಮತ್ತು
ಸ್ವೀಟ್ ಬೂಂದಿ ಎಲ್ಲ ಇತ್ತು. ಸೊ ಊಟ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಹೊರಟ್ವಿ. ಹಾಗೆ ಅಲ್ಲಿಂದನೇ ವಾಕಬಲ್ ಡಿಸ್ಟೆನ್ಸು ಬಸ್ ಸ್ಟ್ಯಾಂಡ್‌ಗೂ ಕೂಡ ನಾವು ನಡ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು 2 ಗಂಟೆ 2:30 ಆಗಿತ್ತು ನಾವು ಪೆನ್ಗೊಂಡ ಬಿಟ್ಟಾಗ. ಸೊ ಅಲ್ಲಿಂದ ಮಡಕಶಿರ ಬಂದು, ಮಡಕಶಿರದಿಂದ ಮತ್ತೆ ನಾವು ಮಧುಗಿರಿಗೆ ಬಸ್ ಹತ್ಕೊಂಡ್ವಿ. ತುಂಬ ಖಾಲಿ ಇತ್ತು ಬಸ್ ಅಂತೂ, ಫುಲ್ಲು ಖಾಲಿ ಇದೆ ನೋಡಿ ಯಾವ ಥರ ಇದೆ ಅಂತ. ಎಲ್ಲರೂ ಒಂದೊಂದು ಕಡೆ ಕೂತ್ಕೊಂಡಿದ್ದೀವಿ ಫ್ರೀಯಾಗಿ. ಶಾನು ಅಂತೂ ಮಲ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಬಸ್ಸಲ್ಲಿ. ಅಷ್ಟು ಫ್ರೀ ಇತ್ತು. ಸೊ ಹಾಗೆ ಮಧುಗಿರಿಗೆ ರೀಚ್ ಆದ್ವಿ. ಮಧುಗಿರಿಯಲ್ಲಿ ತುಂಬ ಹಶ್ವಾಗ್ತಿತ್ತು. ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಅಲ್ಲೇ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಇರೋದ್ರಿಂದ ಅಲ್ಲಿಗೆ ಹೋಗಿ ನಾವು ಊಟ ಮಾಡೋಣ ಅಂದ್ಕೊಂಡ್ರೆ ಮೀಲ್ಸ್ ಏನು ಬೇಡ ಅಂತ ಅಂದ್ಕೊಂಡು ಮತ್ತೆ ಸೊ ಶಾನು ಗೋಬಿ ಬೇಕು ಅಂತ ಹೇಳಿದ್ಲು. ಹಂಗಾಗಿ ಅವಳಿಗೆ ಗೋಬಿ ಮತ್ತು ನನಗೆ ಫ್ರೈಡ್ ರೈಸ್ ಮತ್ತು ಪಾನಿಪುರಿ ತೊಗೊಂಡು ಇಷ್ಟನ್ನೆಲ್ಲ ತಿಂದ್ಕೊಂಡು ಫೈನಲಿ ನಾವು 5:30ಗೆ ಮಧುಗಿರಿ ಬಿಟ್ಟಿದ್ದು. ಸೊ ಮಧುಗಿರಿ ಅಂದರೆ 6:45 ತುಮಕೂರಿಗೆ ಬಂದ್ವಿ. ಹಾಗೆ ನಾನು ಹಬ್ಬದ ವ್ಲಾಗ್‌ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಹಬ್ಬದ ದಿನ ನಾನು 5ಗೆನೇ ಎದ್ದೆ. ಸೊ 5ಗೆ ಎದ್ದು ಆಚೆ ಎಲ್ಲ ಕಸ ಗುಡಿಸಿ ನೋಡಿ ಎಷ್ಟು ತುಂಬ ಕತ್ತಲೆ ಇದೆ. ಆದರೂ ಹಬ್ಬ ಅಲ್ವಾ, ಸ್ವಲ್ಪ ಎದ್ದೊಳ್ಬೇಕು, ಬೇಗ ಹಬ್ಬ ಮಾಡಬೇಕು ಅಂತ ಏನೋ ಒಂಥರ ಖುಷಿ. ಬೇಗ ಎದ್ದು ಪೂಜೆ ಮಾಡಿ ಮುಗಿಸ್ಬಿಟ್ರಂತೂ ಏನೋ ಒಂಥರ ಸಮಾಧಾನ ಆಗುತ್ತೆ. ಹಾಗಾಗಿ ಹಬ್ಬದ ದಿನ ಅಂತಂದರೆ ಮಿನಿಮಮ್ ಎಲ್ಲಿಂದ್ರೆ 4 ಅಥವಾ 5ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಸೊ ನಾನು ಆಚೆ ಕಸ ಗುಡಿಸಿ ನೀರು ಹಾಕಿರಲಿಲ್ಲ ನೈಟೇನೆ, ಮಳೆ ಬಂದರೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಮಾರ್ನಿಂಗೇ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಮೇಲ್ಗಡೆ ಸ್ಟೆಪ್ಸಿಂದ ಎಲ್ಲ ಕಸ ಗುಡಿಸಿ ಹಾಗೆ ಮೇಲ್ಗಡೆಯಿಂದನೂ ನೀರು ಹಾಕಿ ಎಲ್ಲ ಗುಡಿಸ್ಕೊಂಡೆ. ರಂಗೋಲಿ ಅಂತೂ ತುಂಬ ಸಿಂಪಲಾಗೆ ಹಾಕಿದ್ದೀನಿ. ಸೊ ಟೈಮ್ ಆಗಿಬಿಡುತ್ತೆ ದೊಡ್ಡದಾಕೋಕ್ಕೆ ಅಂತ. ಮತ್ತು ನಮಗೆ ಜಾಗನೂ ಆಗೋಲ್ಲ, ರೋಡ್ ಹತ್ರ ಆಚೆ ಬಂದುಬಿಡುತ್ತೆ ಮತ್ತು ವೆಹಿಕಲ್ ಎಲ್ಲ ಓಡಾಡೋದ್ರಿಂದ ರಂಗೋಲಿ ಎಲ್ಲ ಹೊರ್ಟೋಗುತ್ತೆ. ಸೊ ನಾನು ಅವತ್ತಿನ ದಿನ ಸಿಂಪಲಾಗಿ ಪೂಜೆ ಮಾಡಿ ಮುಗಿಸ್ದೆ. ಆ್ಯಕ್ಚುಲಿ ನಾವು ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗೋದು. ಅಮ್ಮ ಅವ್ರ ಮನೇಲಿ ಈ ಸರಿ ಹಬ್ಬ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಅವ್ರು ಮಾಡಿರಲಿಲ್ಲ. ನೆಕ್ಸ್ಟ್ ವೀಕ್ ಮಾಡ್ತೀವಿ ಹಬ್ಬ ಅಂತ ಹೇಳಿದ್ರು. ಹಾಗಾಗಿ ನಾನು ಮನೇಲಿ ಬಾಗ್ನ ಎಲ್ಲ ಮಾಡ್ಕೊಳ್ಳಲ್ಲ ನಮ್ಮ ಅತ್ತೆ, ಅದು ರೂಢಿ ಇಲ್ಲ ಅಂತೆ ಅವರಿಗೆ. ಹಾಗಾಗಿ ನಮ್ಮ ಮನೇಲಿ ಏನು ಬಾಗ್ನ ಮಾಡಲ್ಲ. ದೇವ್ರಿಗೆ ಮಾತ್ರ ಹಣ್ಣೆಲ್ಲ ತುಂಬಿ ಕಲಸ ಇಟ್ಟು ಮಾಮೂಲಿಯಾಗಿ ಪೂಜೆ ಮಾಡಿ ಮತ್ತೆ ಎಲ್ಲ ದೇವಸ್ಥಾನಕ್ಕೂ ಓಡಾಡ್ಕೊಂಡು ಬಂದಿದ್ದು. ಸೊ ಸ್ನಾನ ಮಾಡಿ ಪೂಜೆ ಮುಗಿಸಿದ್ಮೇಲೆ ಹಾಗೆ ಟೀ ಕುಡ್ಕೊಂಡೆ. ಟೀ ಕುಡ್ದು ಗೌರಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಗೌರಿಕಾಯಿ ಪಲ್ಯನ ಹಚ್ಚಿಟ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಚಪಾತಿ ಮತ್ತು ಗೌರಿಕಾಯಿ ಪಲ್ಯ ಮಾಡಿಟ್ಟೆ ತಿಂಡಿಗೆ. ಹಬ್ಬದ ಸ್ಪೆಷಲ್ ಅಂದರೆ ಮಾರ್ನಿಂಗ್ ಚಪಾತಿ ಮತ್ತು ಗೌರಿಕಾಯಿ ಪಲ್ಯ. ಮತ್ತು ಮಧ್ಯಾಹ್ನ ಊಟಕ್ಕೆ ಏನಪ್ಪ ಅಂತ ಅಂದರೆ ಒಬ್ಬಟ್ಟಂತೂ ಮಾಡಲಿಲ್ಲ. ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಪಾಯಸ ಮಾತ್ರ. ಹಾಗೆ ತಿಂಡಿ ಎಲ್ಲ ಆದಮೇಲೆ ನಾನು ಪಾಯಸಕ್ಕೂ ಕೂಡ ಹುರಿದಿಟ್ಕೋತಾ ಇದ್ದೀನಿ ಹೆಸರುಬೇಳೆನ. ಸೊ ತುಂಬ ಚೆನ್ನಾಗಾಗಿತ್ತು ಹೆಸರುಬೇಳೆ. ನೀವು ಇದೇ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೆಸರುಬೇಳೆ. ಸೊ ನಾನು ಸ್ವಲ್ಪ ಲೈಟ್ ಬ್ರೌನ್ ಆಗೋವಷ್ಟು ಹುರ್ಕೋಬೇಕು ಹೆಸರುಬೇಳೆನ. ಹಾಗೆ ಹಬ್ಬದ ಸ್ಪೆಷಲ್ ಏನು ಅಂತಂದರೆ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಕೆಲಸದಿಂದ ಬಂದು ನಾನು ಬಟ್ಟೆ ವಾಶ್ ಮಾಡ್ತಿದ್ದೆ ಅಂತ. ಸೊ ತುಂಬ ಪೇಯ್ನ್ ಆಗ್ತಿತ್ತು ಮತ್ತು ಸ್ಟ್ರೈನ್ ಆಗ್ತಿತ್ತು. ಹಾಗಾಗಿ ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ರು. ಸೊ ಸ್ಯಾಮ್ಸಂಗ್ ಇದು 12 kg ಇದೆ, ಫ್ರಂಟ್ ಲೋಡು. ಸೊ ತುಂಬ ಚೆನ್ನಾಗಿದೆ, ಕೊಳೆನೂ ಕೂಡ ತುಂಬ ಚೆನ್ನಾಗೇ ಹೋಗುತ್ತೆ ಇದರಲ್ಲಿ. ಸೊ ಹಾಗೆ ಹಬ್ಬದ ಸ್ಪೆಷಲ್ ಗಿಫ್ಟ್ ಅಂತಂದರೆ ವಾಷಿಂಗ್ ಮಿಷಿನು. ಸೊ ಅಬ್ಬಿ ಕೂಡ ಪೂಜೆ ಮಾಡಿ ಮುಗಿಸಿದ್ರು. ಅದನ್ನೆಲ್ಲ ಮುಗಿಸಿ ತಿಂಡಿ ತಿಂದ್ಕೊಂಡು ನಾವು ಟೆಂಪಲ್ಗೆ ಹೋಗೋಣ ಅಂತ ನಮ್ಮ ಟೆಂಪಲಿಗೆ ಬಂದ್ವಿ. ಅಲ್ಲೂ ಕೂಡ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಎಲ್ಲ ಕಡೆನೂ ಒಂದೊಂದೇ ವಿಸಿಟ್ ಮಾಡ್ತಾ ಇದ್ವಿ ದೇವಸ್ಥಾನನ. ಸೊ ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಎಲ್ಲನೂ ಗೌರಮ್ಮನ ಇಟ್ಟಿರ್ತಾರೆ. ಸೊ ಹಂಗಾಗಿ ಎಲ್ಲರೂ ಇದನ್ನು ಬಾಗಿನ ಕೊಡೋರೆಲ್ಲ ಕೊಡ್ತಾಯಿದ್ರು. ಸೊ ನಮ್ಮನೇಲಿ ಬಾಗಿನ ಮಾಡಿಲ್ಲ, ಹಾಗಾಗಿ ನಾನು ಜಸ್ಟ್ ಎಲೆ ಅಡಿಕೆ ಹಣ್ಣು ಉಡಿ ತುಂಬ್ತಾ ಇದ್ದೀನಿ ಅಮ್ಮನವರಿಗೆ. ಸೊ ಗೌರಮ್ಮನವರಿಗೆ ಉಡಿ ತುಂಬಿ ನೆಕ್ಸ್ಟು ನಾನೆಲ್ಲ ಪೂಜೆ ಮುಗಿಸ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಆಂಜನೇಯನ ದೇವಸ್ಥಾನದಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ಅದರ ಆಪೋಸಿಟ್ ಗಣೇಶನ ದೇವಸ್ಥಾನ ಇದೆ, ಮತ್ತೆ ಅಲ್ಲಿ ನವಗ್ರಹ ಕೂಡ ಇದೆ. ಅದು ಎಲ್ಲ ಕೂಡ ನಾವು ದರ್ಶನ ಮಾಡಿಕೊಂಡು ರಿಟರ್ನ್ ಹೊರಟಿದ್ದು ಮನೆಗೆ. ಹಾಗೆಯೇ ಸಂಜೆ ಅಕ್ಕ ಮನೇಲಿ ಕುಂಕುಮ ಕರ್ತಿದ್ರು ಗೌರಿ ಹಬ್ಬದ ದಿನ, ಹಾಗಾಗಿ ಹೋಗೋಣ ಅಂತ ಹೊರಟ್ವಿ. ತುಂಬ ಮಳೆ ಬಂತು. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಅಬ್ಬಿ ಕೂಡ. ಸೊ ಹಾಗಾಗಿ 3 ಜನ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋದ್ವಿ. ಮತ್ತು ಅವರು ಡೈಲಿ ಅಭ್ಯಾಸ ಇದೆ, ಮಾರ್ನಿಂಗಿಗೆ ಹಾಲು ಕೊಟ್ಟು ಬರ್ತಾರೆ, ಅಭಿಷೇಕ ಮಾಡ್ತಾರೆ. ಲೇಟ್ ಆಯಿತು ಅಂದರೆ ಇವರೇ ಈ ಥರ ಮಾಡ್ಕೋಬೋದು. ಹಾಗಾಗಿ ಸಂಜೆ ಅದಕ್ಕೆ ನಾವೇ ಹೋಗಿ ಅಭಿಷೇಕ ಕೂಡ ಮಾಡ್ಬೋದು. ಹಾಗೆ ಶಾನು ಕೂಡ ಮಾಡಿದ್ಲು.
ನಾವು ಮತ್ತೆ ರಿಟರ್ನ್ ಅತ್ತೆ ಮನೆಗೆ ಹೋಗಿದ್ದು. ಅಲ್ಲಿಗೆ ಹೋಗೋಷ್ಟಂತೂ ತುಂಬ ನೆಮ್ಮದಿ ಹೋಗ್ಬಿಟ್ಟಿದ್ವಿ ಬಿಡಿ. ಸೊ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಡೈರೆಕ್ಟ್ ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದು. ಸೊ ಕುಂಕುಮ ಇಟ್ಕೊಂಡು ಹೋಗೋಣ ಅಂತ ಹೋಗಿದ್ದಿದ್ದು ಕರೆದಿದ್ರಲ್ಲ ಅಂತ. ಸೊ ಅಲ್ಲಿ ಇವತ್ತು ಒಬ್ಬಟ್ಟು ಮಾಡಿದ್ರು, ಒಬ್ಬಟ್ಟು ಕೊಟ್ಟರು. ಹಾಗೆ ಈ ವೆದರಿಗೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಬೋಂಡ ಕೂಡ ಹಾಕ್ಕೊಟ್ಟಿದ್ರು, ಬಜ್ಜಿ. ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಹೋದಾಗ ಆಂಜನೇಯ ದೇವಸ್ಥಾನದಲ್ಲಿ ಉದಯ ಟಿ ವಿ ಅವರು ಅಡ್ವರ್ಟೈಸ್ಮೆಂಟಿಗೆ ಅಂತ ಒಂದು ಪ್ರಮೋಷನಿಗೆ ಅಂತ ಒಂದು ಬುಕ್ ಕೊಟ್ಟಿದ್ರು, ಹನುಮಾನ್ ಚಾಲೀಸು. ಸೊ ಅದು ಕೂಡ ಇವಳು ಚೆನ್ನಾಗಿ ಹೇಳ್ತಾಳೆ ಹನುಮಾನ್ ಚಾಲೀಸು. ನೋಡೋಣ ಕೇಳಿಸ್ಕಡಿ ಯಾವ ಥರ ಹೇಳ್ತಾಳೆ ಅಂತ. जय गुरु चरण चढ़ो शरज मन मुकुर चुदारे परनौ रघुबर निमलाद चोतायक परचारे बुद्धि विद्या देव हनुमानी. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.